ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಚಾನಲ್. ನಾನು ನಿಮಗೆ ಇವತ್ತು ಕಾರ್ನರ್ ಡೂಪ್ಲೆಕ್ಸ್ ಮನೇನ ತೋರಿಸೋ ಬಂದಿದ್ದೀನಿ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, 20/30 BDA. ಈ ಕಡೆ ಸೈಡ್ ನಮಗೆ 40 ಫೀಟ್ ರಸ್ತೆ ಸಿಗುತ್ತೆ ಸೌತ್ ಫೇಸಲ್ಲಿ. ಆಮೇಲೆ ವೆಸ್ಟ್ ಫೇಸಲ್ಲಿ ಕೂಡ ಆಲ್ಮೋಸ್ಟ್ 30 ಫೀಟ್ ರಸ್ತೆ ಸಿಗುತ್ತೆ. ನಮಗೆ ಸೌತ್ ಫೇಸಲ್ಲಿ 30 ಇದೆ ಲೆಂತು, ಆಮೇಲೆ ವೆಸ್ಟ್ ಫೇಸಲ್ಲಿ 20 ಇದೆ, 30/20. ಓಕೆ, ಎರಡು ಸೈಡೂ ಗೇಟ್ ಇದೆ, ಮೇನ್ ಗೇಟ್ಗಳು ವೆಸ್ಟ್ ಫೇಸಿಂದನೂ ಇದೆ ಮತ್ತು ಸೌತ್ ಫೇಸಿಂದನೂ ಇದೆ. ಕಾರ್ ಇನ್ ಕೇಸ್ ನಾವು ಈ ಕಡೆ ಬಿಟ್ಟರೆ ಆ ಕಡೆ ತಗೋಬೋದು, ಆ ಕಡೆ ಬಿಟ್ಟರೆ ಈ ಕಡೆ ಇನ್ನೂ ಒಂದು ಔಟ್ ಮಾಡ್ಕೋಬೋದು. ಸರಿನಾ? ಫ್ರಂಟ್ ಟೆಲಿವಿಷನ್ ಲೈಕ್ ಈ ಥರ ಇದೆ. ನಾನು ವೆಸ್ಟ್ ಫೇಸಿಂದ ಹೋಗ್ತಾಯಿದ್ದೀನಿ. ಒಂದು ಪ್ಲ್ಯಾಂಟರ್ ಬಾಕ್ಸ್ ಕೊಟ್ಟಿದ್ದಾರೆ, 4 ಫೋಲ್ಡಬಲ್ ಗೇಟ್ನ ಕೊಟ್ಟಿದ್ದಾರೆ, ಲೇಸರ್ ಕಟ್ಟಿಂಗ್ ಗೇಟು, ಮತ್ತು ಗ್ರಾನೈಟ್ ಕೊಟ್ಟಿದ್ದಾರೆ ಹೆಸರು ಬರೋದಕ್ಕೆಲ್ಲ. ಗಣೇಶ ಇರೋ ಒಂದು SS ಲೇಸರ್ ಕಟ್ಟಿಂಗು. ಇದು ಫ್ರಂಟ್ ಟೆಲಿವಿಷನ್ ಲುಕ್ಕು. ಒಳಗಡೆ ಹೋಗೋಣ. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಕಾರ್ ಪಾರ್ಕಿಂಗ್ ಸಿಗ್ತಾಯಿದೆ. 2 ಬಿಗ್ ಕಾರ್ಗಳು ಈಸಿಯಾಗಿ ಪಾರ್ಕ್ ಮಾಡಬಹುದು. ಅದರ ಅಕ್ಕಪಕ್ಕದಲ್ಲಿ 2 ವೀಲರ್ಗಳೆಲ್ಲ ಪಾರ್ಕ್ ಮಾಡಬಹುದು. ಬೋರ್ವೆಲ್ ಇದೆ, ಈ ಕಡೆ ಸಂಪ್ ಇದೆ, ಈ ಕಡೆ ಸ್ಟೇರ್ ಕೇಸು, SS ಪೆಂಡಿಂಗ್ ಇದೆ. ಮೇಲ್ಗಡೆ ಹೋಗೋದಕ್ಕೆ ಈ ಕಡೆ ಸ್ಟೇರ್ ಕೇಸು. ಅಲ್ಲೇ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಒಂದು ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಅನುಕೂಲ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಕಾವೇರಿ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಎಲ್ಲ ನಿಮಗೆ ಎಲೆಕ್ಟ್ರಿಕ್ ಮೀಟರ್ಗಳು ಇಲ್ಲಿ ಸಿಗುತ್ತೆ. ಹಾಗೆ 9,500 ಲೀಟರ್ ಇರುವಂತಹ ಸಂಪು ನಮಗೆ ಇಲ್ಲಿ ಸಿಗುತ್ತೆ. ಫ್ಲೋರಿಂಗ್ ಬಂದು 1/1 ಸೆರಾಮಿಕ್ ಟೈಲ್ಸು, ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಇನ್ ಕೇಸ್ ಫ್ಯೂಚರಲ್ಲಿ ನೀವು ಬೇಕಾದರೆ ಒಂದು ರೂಮ್ ಬೇಕಾದರೂ ಮಾಡ್ಕೋಬಹುದು. ಇಲ್ಲೇನು ಭೀಮ್ ಕಾಣಿಸ್ತಿದೆಯಲ್ಲ, ಈ ಭೀಮ್ಗೆ ಒಂದು ವಾಲ್ ಕಟ್ಕೊಂಡು ಆ ಗೇಟ್ನ ಬೇಡ ಅಂತ ಕ್ಲೋಸ್ ಮಾಡಿಕೊಂಡ್ರೆ ಲೈಕ್ ಒಂದು ರೂಮ್ ಥರ ಆಗೋಗ್ಬಿಡುತ್ತೆ. ನೋಡಿ, ಇದು ಸೌತ್ ಫೇಸಲ್ಲಿ ಇಟ್ಟಿರುವಂತಹ ಗೇಟು. ಜಸ್ಟ್ ಹೆಸರಿಗೆ ಮಾತ್ರ, ಬೇಕಾದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಕ್ಲೋಸ್ ಮಾಡ್ಕೋಬೋದು. ಈ ಕಡೆ ಕೂಡ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ, ಈ ಕಡೆ ಸೈಡು 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ಇಲ್ಲಿ ಡೌಟೇ ಇಲ್ಲ, 2 XUV ಕಾರ್ಗಳು ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲುಕ್ ಆಗಿರುತ್ತೆ. ಗೆಳೆಯರೆ, ವಾಟ ಎಲ್ಲ ಹರ್ಕೊಂಡು ಹೋಗೋ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕು. 4 ಅಡಿ ವೈಡ್ ಇದೆ ಸ್ಟೇರ್ ಕೇಸು. ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. SS ರೈಲಿಂಗ್ಸ್ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ವಾಲ್ ಲ್ಯಾಂಡಿಂಗು 2/4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿದ್ದಾರೆ. ಅದು ನಮಗೆ ಇಟಾಲಿಯನ್ ಮಾರ್ಬಲ್ ಥರ ಫೀಲ್ ಕೊಡ್ತಾಯಿದೆ. ಗಣೇಶ SS ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರುವಂಥದ್ದು. ವೆಂಟಿಲೇಷನು ಆಯಿತು, ದೇವರು ಆಯಿತು. ಕೆಳಗಡೆ ಒಂದು ಸಲ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗು ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ಸ್ಟೇರ್ ಕೇಸು 4 ಅಡಿ ವೈಡ್ ಆಗಿದೆ. ಎಷ್ಟೇ ಅಗಲವಾದ ವಸ್ತುಗಳಿದ್ರೂ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಕೆಳಗಡೆಯಿಂದ ಮೇಲ್ಗಡೆ ನಮ್ಗೆ ಈ ಥರ ಲುಕ್ ಬರುತ್ತೆ. ನೋಡಿ, ಪಕ್ಕಾ ಖಾಲಿ ಸೈಟ್ ಇದೆ. ಅಲ್ಲಿವರೆಗೂ ಸೇಫ್ಟಿ ವೈಸ್ ಬೇಕು ಅಂತ ಇವರು MS ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಸೈಡು 2/4 ವೆಟ್ರಿಫೈಡ್ ಟೈಲ್ಸ್ ಮತ್ತು ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ಕೊಡ್ತೀನಿ. ಇಲ್ಲಿ ದೇವರ ಮೂರ್ತಿ ವಿಗ್ರಹ ಏನಾದ್ರು ಇದ್ರೆ ಇಡೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ PVC ಫಾಲ್ ಸೀಲಿಂಗು ಸಿಗುವಂಥದ್ದು. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಲೈಕ್ ಈ ಥರ ಒಂದು ನೋಟ ಸಿಗುತ್ತೆ ನೋಡೋದಕ್ಕೆ. ಸರಿನಾ? ಈಗ ಮನೆ ಒಳಗಡೆ ಹೋಗೋಣ. ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಸಿಗುತ್ತೆ. ನಾರ್ತ್ ಫೇಸ್ ಮೇನ್ ಡೋರ್ ಸಿಗುತ್ತೆ. ಟೀ ಕುಡ್ಡಲ್ಲಿ ಮಾಡಿರುವಂತಹ ಡೋರ್ ಆಗಿರುತ್ತೆ. 8 ಇಂಚಸ್ ಪಾಸ್ಕಲ್ ಕೊಟ್ಟಿದ್ದಾರೆ. ಸಿಂಪಲ್ ಕೂಲಾಗಿರುವಂತಹ ಮೇನ್ ಡೋರ್ ಇದಾಗಿರುತ್ತೆ. ಇದು ಕೂಡ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಸರಿನಾ? ಸ್ಟೇರ್ ಕೇಸ್ ಇಲ್ಲಿ 2 ಪಾರ್ಟೇಷನ್ ಮಾಡಿದ್ದಾರೆ. ಒಂದು ಹಾಲ್ ಪಾರ್ಟೇಷನು ಮತ್ತು 2 ಭಾಗದಲ್ಲಿ ಕಿಚನು, ಡೈನಿಂಗ್ ಹಾಲು, ಪೂಜಾ ರೂಮು, ಯುಟಿಲಿಟಿ ಇತ್ಯಾದಿ. ಈಗ ನಾನು ನಿಮಗೆ ಒಂದು ಹಾಲ್ನ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಈ ಕಡೆ TV ಕ್ಯಾಬಿನೆಟ್ಟು. ಕಾರ್ನರ್ ಇರೋದ್ರಿಂದ ಬಿಗ್ ವಿಂಡೋಗಳು ಸಿಗ್ತಾ ಇದೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನಮಗೆ ವಿನಿಯರ್ ಲ್ಯಾಮಿನೇಷನ್ ಶೀಟ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗು ಮತ್ತು ಸ್ಟ್ರಿಪ್ ಲೈಟ್ನ ಕೊಟ್ಟಿರುವಂಥದ್ದು. ಈ TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ನೀವು ಈ ಕಡೆ ನೋಡಿದರೆ L ಶೇಪಲ್ಲಿ ಈಸಿಯಾಗಿ ಸೋಫಾನ ಇಟ್ಕೋಬೋದು. ಇದು ಲುಕ್ನ ಇನ್ಕ್ರೀಸ್ ಮಾಡ್ತಾಯಿದೆ. ವಿನಿಯರ್ ಲ್ಯಾಮಿನೇಷನ್ ಶೀಟ್ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಲುಕ್ಕು ಇನ್ಕ್ರೀಸ್ ಮಾಡ್ತಾಯಿದೆ ಈ ಹಾಲ್ದು. ಸರಿನಾ? ಈಗ ನಾನು ಈ ಮೂಲೆಯಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. TV ಕ್ಯಾಬಿನೆಟ್ನ ವರ್ಕು ಸ್ವಲ್ಪ ಪೆಂಡಿಂಗ್ ಇದೆ, ಫಿನಿಶಿಂಗ್ ಮಾಡಿ ಕೊಡ್ತಾರೆ. ಚಿಕ್ಕ ಪುಟ್ಟ ಹೈಲೈಟ್ಗೋಸ್ಕರ ಇಟ್ಕೊಂಡಿದ್ದಾರೆ. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ.
ಸರಿನಾ. ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಇದೆ, ಇದು ಸ್ಟೇರ್ ಕೇಸು. ಇರಿ ಡೋರ್ನ ನಾವು ಈ ಥರ ಕ್ಲೀನಾಗಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಡೋರ್ ಓಪನ್ ಮಾಡಿದರೆ ಸ್ಪೇಸ್ ಕಡಿಮೆ ಸಿಗ್ತಿದೆ ಅಂತ ಅಂದ್ಕೊತೀರಾ. ಇದು ಕ್ಲೋಸ್ ಮಾಡಿದರೆ ಫುಲ್ ವೈಡ್ ಆ್ಯಂಗಲಲ್ಲಿ ಓಪನ್ ಅಪ್ ಸಿಗುತ್ತೆ. ನೀವು ಅದು ಕ್ಲೋಸ್ ಆದರೂ ಮಾಡ್ಕೋಬೋದು ಅಥವಾ ಓಪನ್ ಆದರೂ ಮಾಡ್ಕೋಬೋದು, ಚಾಯ್ಸ್ ಈಸ್ ಯುವರ್. ಬಟ್ ಇದು ಕಿಚನ್ ರೂಮ್ ಎಂಟ್ರಿ ಆಗಿರುತ್ತೆ. ವುಡ್ ವರ್ಕಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ, ಆರ್ಚ್ನ ಕೊಟ್ಟಿರುವಂಥದ್ದು. ಇದು ನೋಡಿ, ಕಿಚನ್ ರೂಮಲ್ಲಿರುವಂತಹ ಸ್ಲ್ಯಾಬು, ಅಡುಗೆ ಮನೆ ಸ್ಟ್ರೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್, ಡ್ರಾಯರ್ಗಳೆಲ್ಲ ಕೊಟ್ಟಿರುವಂಥದ್ದು, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು. ಈ ಕಡೆ ಕೂಡ ಓವನ್ನು ಅಥವಾ ಮಿಕ್ಸರ್ ಮಾಡಿ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಓವರ್ ಹೆಡ್ ವಾರ್ಡ್ರೋಬ್ಗಳಿದೆ. ನಿಮಗೆ ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಚಿಮ್ನಿ ಪಾಯಿಂಟು, ಅಲ್ಲಿ ಗ್ಯಾಸ್ ಪಾಯಿಂಟ್ ಕೊಟ್ಟಿರುವಂಥದ್ದು. ಮೇಲ್ಗಡೆ POP ಫಾಲ್ ಸೀಲಿಂಗು. ಇದು ಯುಟಿಲಿಟಿ ಆಗಿರುತ್ತೆ. ಯುಟಿಲಿಟಿ ತೋರಿಸೋಕ್ಕಿಂತ ಮುಂಚೆ ಇಲ್ಲಿ ಈ ಸ್ಪೇಸ್ ಏನು ನೋಡ್ತಾ ಇದ್ದೀರಾ, ಎಂಟಿ ಸ್ಪೇಸ್, ಇದು ಡೈನಿಂಗ್ ಹಾಲ್ ಏರಿಯಾ. 4 ಸೀಟ್ ಇರುವಂಥದ್ದು, ಟೇಬಲ್ನ ಹಾಕ್ಕೊಂಡು ಊಟ ಮಾಡ್ಬೋದು. ಅದ್ರ ಕೆಳಗಡೆ ಮೇಲ್ಗಡೆ POP ಫಾಲ್ ಸೀಲಿಂಗು. ಇದು ಒಂದು ಪೂಜಾ ರೂಮ್ ಸಿಗುತ್ತೆ. ಇಲ್ಲಿ ವಾಸ್ತು ಪ್ರಕಾರ ಕರೆಕ್ಟಾಗಿ ಎಲ್ಲದೂ ಇಟ್ಟಿರುವಂಥದ್ದು. ಹ್ಯಾಚಿಂಗ್ ಗ್ಲಾಸು ವಿತ್ ಟೀ ಕುಡ್ಡು ಕೊಟ್ಟಿರುವಂಥದ್ದು. ಇದು ಇಟಾಲಿಯನ್ ಮಾರ್ಬಲ್ಲು, ವೈಟು ಏನಿದೆಯಲ್ಲ ಇಟಾಲಿಯನ್ ಮಾರ್ಬಲ್ಲು. ಇದು 2x4 ವೆಟ್ರಿಫೈಡ್ ಟೈಲ್ಸು. ಮೇಲ್ಗಡೆ ಒಂದು ಟಫನ್ ಗ್ಲಾಸ್ ಪೆಂಡಿಂಗ್ ಇದೆ, ಅದು ಕೂಡ ಹಾಕಿ ಕೊಡ್ತಾರೆ. ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ಅಡುಗೆ ಮನೇನ ವೀಕ್ಷಣೆ ಮಾಡ್ಬೋದು. ಈ ಥರ ನೋಡೋದಕ್ಕೆ ಸಿಗುತ್ತೆ. ಸರಿನಾ, ಚೆನ್ನಾಗಿದೆ, ನೋ ವರ್ಡ್. ಯುಟಿಲಿಟಿ ಇದೆ. ಡೋರ್ ಆಗಲಿ ವಾಸ್ಕಲಾಗಲಿ ಎಲ್ಲ ಟೀ ಕೋಡಲ್ಲಿ ಮಾಡಿರುವಂಥದ್ದಾಗಿರುತ್ತೆ. ನೋಡಿ, ಫ್ಲೋರ್ ಇಲ್ಲಿ ಆ್ಯಂಟಿಸ್ಕಿಟ್ ಲಪ್ಪತ್ತ ಗ್ರಾನೈಟ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಇದೆ. ನಿಮಗೆ ಅಲ್ಲಿ ಪಾತ್ರೆ ತೊಳೆಯೋದಕ್ಕೆ ಇಕ್ಕಟ್ಟಾಗ್ತಾ ಇದೆ ಅಂದರೆ ಬೇಕಾದ್ರೆ ಇಲ್ಲಿ ತೊಳ್ಕೊಬೋದು. ಇಲ್ಲಾಂದರೆ ಇನ್ಲೆಟ್ ಅಲ್ಲಿದೆ, ಔಟ್ಲೆಟ್ ಕೆಳಗಡೆ ಬಕೆಟ್ ಕೆಳಗಡೆ ಬರುತ್ತೆ, ಪ್ಲಗ್ ಪಾಯಿಂಟ್ ಇದೆ, ಡಿಶ್ ವಾಷರ್ ಇಟ್ಕೋಬೋದು ಅಂತ ಹೇಳ್ತಾ ಇದ್ದೆ. ಆಮೇಲೆ ಇಲ್ಲಿ ಕಾಮನ್ ಬಾತ್ರೂಮ್ ಇರುವಂಥದ್ದು, ಕಾಮನ್ ಟಾಯ್ಲೆಟ್ ಅಷ್ಟೇ. ಇದು ಬಾತ್ರೂಮ್ ನಾವು ಶವರ್ಗಳು ಸ್ನಾನ ಮಾಡೋದಕ್ಕೆಲ್ಲ ಹೇಳ್ತೀವಿ, ಜಸ್ಟ್ ಟಾಯ್ಲೆಟ್ ಇಲ್ಲ ಅಷ್ಟೇ. ಈ ಫ್ಲೋರಿಗೆ ಒಂದು ಕಾಮನ್ ಟಾಯ್ಲೆಟ್ ಇದ್ದಾಗಿರೋದು ಗೆಳೆಯರೆ. ಓಕೆ, ಈ ಯುಟಿಲಿಟಿಯಿಂದ ನಮಗೆ ಒಂದು ಅಡುಗೆ ಮನೆ ಈ ಥರ ಬರುತ್ತೆ. ಓಕೆ, ದೆನ್ ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ. ನೋಡಿ, ಈ ಮನೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಕಾರ್ನರು ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಬೇಕಂದ್ರೆ ದಯವಿಟ್ಟು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ತಗೊಳ್ಳೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ನಾನು ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಮೇಲಿಂದ ಕೆಳಗಡೆ SS ಇಲ್ಲಿ ಮಿಸ್ಸಿಂಗ್ ಇರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಮಾಸ್ಟರ್ ಬೆಡ್ರೂಮ್ ಇದ್ದಾಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಸಿಂಪಲಾಗಿ ಮಾಡಿರೋಂಥ POP ಫಾಲ್ ಸೀಲಿಂಗು, 2 ವಿಂಡೋ ಬಿಗ್ಗಾಗಿ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ, ಮತ್ತು ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು. ಸ್ಟೋರೇಜ್ ಬೇಕಾದ್ರೆ ಕೆಳಗಡೆ ಮಾಡ್ಬೋದು. ಫ್ಲೋರ್ ಬಂದು ಗ್ರಾನೈಟು. ವಾರ್ಡ್ರೋಬರ್ ಎಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಾಲ್ಕನಿ ಕೂಡ ಬರುತ್ತೆ, ಒಂದು TV ಕ್ಯಾಬಿನೆಟು, ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಅಟ್ಯಾಚ್ ಆಗಿ ಬಾತ್ರೂಮು. ಫಸ್ಟ್ ನಾನು ನಿಮಗೆ ಬಾಲ್ಕನಿಗೆ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ನೀವು ಡೋರ್ ಕ್ಲೋಸ್ ಮಾಡ್ಕೊಂಡ್ರೂ ಇದು ಬೇಕಾದ್ರೆ ಓಪನ್ ಮಾಡ್ಕೋಬೋದು, ಸ್ಪೇಸ್ ಇದೆ. ಇಲ್ಲಿ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ಟಫನ್ ಗ್ಲಾಸು. ಎದುರುಗಡೆಗೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಹೊರಗಡೆ ಈ ಥರ ಇದೆ. ಸರಿನಾ. TV ಕ್ಯಾಬಿನೆಟ್ ಬೇಕಾದ್ರೆ TV ನಾವು ಇಟ್ಕೋಬೋದು, ವಾಲ್ ಮೌಂಟ್ ಕಮೋಡಾಗಿರುತ್ತೆ. ಇಲ್ಲಿ ಈ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಮತ್ತು ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು ಇಲ್ಲಿ, ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದ್ದಾಗಿರುತ್ತೆ. ಮೇಲ್ಗಡೆ ಎಲ್ಲ ವಾರ್ಡ್ರೋಬರ್ ನಿಮಗೆ ಸಿಗುತ್ತೆ. ಹಾಗೆ ಇದು ಅಟ್ಯಾಚ್ ಬಾತ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. PVC ಫಾಲ್ ಸೀಲಿಂಗು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಸೆರಾ ಅಥವಾ ಹಿಂಡ್ವೇರು. ಫಿಟ್ಟಿಂಗ್ ಎಲ್ಲ ಏನಿದೆಯಲ್ಲ ನಲ್ಲಿಗಳೆಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ.
ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲು, ಬೆಡ್ರೂಮ್. ಇದು ಆಪೋಸಿಟ್ ಇರೋದು ಚಿಲ್ಡ್ರನ್ ಬೆಡ್ರೂಮ್. ಚಿಲ್ಡ್ರನ್ ಬೆಡ್ರೂಮ್ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಬಿಗ್ ವಿಂಡೋ, POP ಆ್ಯಂಡ್ PVC ಫಾಲ್ ಸೀಲಿಂಗು, ಸ್ಪೇಸ್ ತುಂಬ ಇದೆ. ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಆಮೇಲೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ನ ಕೊಟ್ಟಿರುವಂಥದ್ದು. ಬಾತ್ರೂಮ್, ಬಾಲ್ಕನಿ ಇದೆ ಇದ್ದು ಕೂಡ. ಇದು ನೋಡಿ, ಇದು ಮತ್ತು ಇದು ಕನ್ಸಿಡರ್ ಬಿಟ್ಟರೆ ಜಸ್ಟ್ ಇದು ಮಾತ್ರ ಓಪನ್ ಆಗೋದು. ಇದು ಡೋರ್ಸ್ ಸಮೇತ ಓಪನ್ ಆಗುತ್ತಿದ್ದು, ಲೈಕ್ ಈ ಥರ ಓಪನ್ ಮಾಡಿದ ತಕ್ಷಣ ಗಾಳಿ ಚೆನ್ನಾಗಿ ಬರುತ್ತೆ. ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್. ಇದು ದ್ವಾರಕಾ ಹೋಟ್ಲ್ ಹಿಂದ್ಗಡೆಗೆ. ಓಕೆ, ಸೌಂಡ್ ಬರುತ್ತೆ, ಹಾಕೊಂಡು ಲೈಕ್ ಈ ಥರ. ಸಾರಿ, ಟೈಮ್ ಹಿಡಿತಿಲ್ಲಿ. ಸೆಕೆಂಡ್ ಫ್ಲೋರ್ನ ಆಲ್ಮೋಸ್ಟ್ ಕವರ್ ಮಾಡಿ ತೋರಿಸಿದ್ದೀನಿ. ಈಗ ಥರ್ಡ್ ಫ್ಲೋರಲ್ಲಿ ಹೋಗೋಣ. ಆ್ಯಸ್ ಇಟ್ ಈಸ್ ಸೇಮ್ ಸ್ಟೇರ್ ಕೇಸು. ನಮಗೆ ಸ್ಟೇರ್ ಕೇಸ್ ಲೈಟ್ಗಳೆಲ್ಲ ಇಲ್ಲಿಂದ ಸಿಗುತ್ತೆ. ಪ್ರತಿಯೊಂದು ಫ್ಲೋರ್ಗೂ ಕಂಟ್ರೋಲರ್ ಇರುತ್ತೆ. ವೆಂಟಿಲೇಷನ್ಗೆ ಸೇಮ್ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ಟೀ ಕುಡಲ್ಲಿ ಮಾಡಿರುವಂಥದ್ದು. ಮೇಲಿಂದ ಕೆಳಗಡೆ ನಮ್ಗೆ ಈ ಥರ ಇದೆ. ಸರಿ, ಹಾಗಾದರೆ ಥರ್ಡ್ ಫ್ಲೋರಲ್ಲಿ ಬಂದಿದ್ದೀವಿ. ಥರ್ಡ್ ಫ್ಲೋರಲ್ಲಿ ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿರುವಂಥದ್ದು. POP ಫಾಲ್ ಸೀಲಿಂಗು, ಸ್ಟಡಿ ಕ್ಯಾಬಿನೆಟು. ಮೇಲಿಂದ ಕೆಳಗಡೆ ಲೈಕ್ ಈ ಥರ. ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತಾ ಇದ್ದೀನಿ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದಾರಲ್ಲ, ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ. ಕಿಂಗ್ ಸೈಜ್ ಕಾಟು, ಗ್ರಾನೈಟ್ ಫ್ಲೋರಿಂಗು, ಬಿಗ್ ವಿಂಡೋ, POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರು, ಒಂದು ಬಾಲ್ಕನಿ, TV ಕ್ಯಾಬಿನೆಟ್ಟು, ಮತ್ತಿಲ್ಲಿ ಡ್ರೆಸ್ಸಿಂಗ್ ಟೇಬಲು ಮತ್ತು ಬಾತ್ರೂಮ್. ಇದಾಗಿರುತ್ತೆ. ಸರಿನಾ? ಈಗ ಇಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಇದೆ. ಇದನ್ನು ನಾವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಹೋಮ್ ಥಿಯೇಟರು, ಜಿಮ್ಮು, ಯೋಗ, ಪಾರ್ಟಿ, ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದರೆ, ಅಥವಾ ಮಕ್ಕಳು ಮನೆಯಲ್ಲೇ ಆಟ ಆಡಬೇಕು, ಅವ್ರಿಗೊಂದು ದೊಡ್ಡ ಫೀಲ್ಡ್ ಬೇಕು ಅನ್ನೋ ಹಾಗಿದ್ರೆ ಸಾಕಿಷ್ಟಿದೆ. ಓಕೆನಾ? ಮಲ್ಟಿಪರ್ಪಸ್ ರೂಮ್ ಇದಾಗಿರುತ್ತೆ. ಇದು 10 ಇಂಚಸ್ ಬರುತ್ತೆ, 2.5 ಅಡಿ ಉದ್ದ ಬರುತ್ತೆ ಟೈಲ್ಸ್ ಇದು. ಆಮೇಲೆ ಇನ್ನೊಂದು ಖುಷಿ ಮಾತು ಏನಂದರೆ, ನನಗೆ ಇನ್ಬಿಲ್ಟ್ ಸ್ಟೇರ್ ಕೇಸ್. ಎಲ್ಲರೂ ಹೊರಗಡೆ ಕೊಡ್ತಾರೆ, ನನಗೆ ಕೇಳಿದರೆ ಇದು ಬೆಸ್ಟು. ಇನ್ಬಿಲ್ಟ್ ಸ್ಟೇರ್ ಕೇಸ್ ಬಿಕಾಸ್ ಎಕ್ಸ್ಟ್ರಾ ಫ್ಲೋರ್ ಸಿಗುತ್ತೆ ಆ್ಯಂಡ್ ಸೇಫ್ಟಿ. 4th ಫ್ಲೋರ್ ಟಾಪ್ ಟು ಬಾಟಮ್ ರೇಲಿಂಗ್ಸ್ ಪೆಂಡಿಂಗ್ ಇದೆ ಅಷ್ಟೇ. ಹಾಗೆ ಸೇಫ್ಟಿ ವೈಸ್ ನಮ್ಮಲ್ಲಿ MS ಗೇಟ್ ಕೊಟ್ಟಿದ್ದಾರೆ. ಡೋರು ಟೈಟಾಗಿದೆ, ಸ್ವಲ್ಪ ಯೂಸ್ ಮಾಡ್ತಾ ಇರಬೇಕು. ಹೆವಿ ಬಿಸಿಲು ಇರಲಿ. ಇಲ್ಲಿ ನಾವು ಹೆಡ್ರೂಮ್ ಥರ ಕೊಟ್ಟಿದ್ವಿ. ವಾಷಿಂಗ್ ಮಷಿನ್ ಇನ್ಲೆಟು, ಅದು ಇನ್ಲೆಟು, ಕೆಳಗಡೆ ಔಟ್ಲೆಟು, ಪ್ಲಗ್ ಪಾಯಿಂಟು. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಸೋಲಾರ್ ಪಾಯಿಂಟು ಹಾಕೋಬೋದು. ಸಾಫ್ಟ್ನರು ಮತ್ತು ಪವರ್ ಜೆಟ್ಟು ಆ ಥರ ಎಲ್ಲ ಹಾಕೋಬೋದು. ಇಲ್ಲಿ ಬಟ್ಟೆ ತೊಳೆದ ಮೇಲೆ ಒಣಗಾಕೋದಕ್ಕೆ ಕಮ್ಮಿಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ. ಇದು ಮೇಲ್ಗಡೆಯಿಂದ ಈ ಥರ ಇದೆ. ಕನಕಪುರ ಮೆಟ್ರೋ ಸ್ಟೇಷನ್, ವಾಚಳ್ಳಿ ಮೆಟ್ರೋ ಸ್ಟೇಷನ್ ನನಗೆ ಕೇಳಿದರೆ ಒಂದು 3.5 ಇಂದ 4 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ. ಈ ಕಡೆ ತೂರಾಳಿ ಫಾರೆಸ್ಟು. ಸರಿನಾ? ಫೈನಲ್ಲು ಮನೆ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಬನಶಂಕರಿ 6 ಸ್ಟೇಜ್ 4th ಬ್ಲಾಕು, ಸೌತ್ ವೆಸ್ಟ್ ಕಾರ್ನರು, PDA. ಪ್ರೈಸು
1,70 lakhs, 1,70,00,000, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಮನೆ ನೋಡಬೇಕಂದಲ್ಲಿ ದಯವಿಟ್ಟು ನಾನು ಕೊಟ್ಟಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಮನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.